ಹಾಕಿ ತಗೊಳ್ಳಿ ಯಜಮಾನ್ರೆ. ಬಿಸ್ಲಲ್ಲಿ ನೊಂದು ಬೆಂದು ಕೂತಿದ್ದೀರಾ. ಜ್ಯೂಸ್ ಏನಾದ್ರೂ ಮಾಡ್ಕೊಡ್ಲಾ ತಣ್ಣಗೆ? ಇವಳನ್ನ ಆದಷ್ಟು ಬೇಗ ಅವ್ರ ಮನೆಗೆ ಬಿಟ್ಟು ಬನ್ನಿ, ಕಾಯ್ತಾ ಇರ್ತೀನಿ. ನೋಡು ಸಾಕ್ಷಿ, ನನಗೆ ಹೆಂಡತಿ ಅಂದರೆ ಬೇತಾಳ ಮಾತ್ರ. ಬರೀ ಹೆಂಡತಿ ಮಾತ್ರ ಅಲ್ಲ, ಇವಳು ನನ್ನ ಜೀವ, ಪ್ರೀತಿ, ಪ್ರೇಮ, ಲವ್, ಕಾದಲೆಲ್ಲ. ನೋಡು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ಕ್ಷಮೆನೂ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡು. ನೀನು ಈ ಥರ ಎಲ್ಲ ಇರಬೇಡ. ನಿನಗೆ ಬಂಗಾರದಂಥ ಫ್ಯೂಚರ್ ಇದೆ. ಕುಯ್ಯೋದು ನಿಲ್ಲಿಸ್ತೀಯ ಸಾಕು. ನಾನು ನಿನ್ನ ಹೆಂಡ್ತಿ, ಅದನ್ನ ನೀನು ಒಪ್ಕೋಬೇಕಷ್ಟೇ. ಏ ಮಿಂಚುಳಿ, ಯಾಕೆ ಬಾಗ್ಲಾಕ್ದೆ? ನಮ್ಮ ಮನೆ ಮೇಲೆ ಇವ್ರ ಕಾಕ ದೃಷ್ಟಿ ಬೀಳ್ಬಾರ್ದು ಅಂತ. ತಾಯಿ ಕಾಗೆ ನೀನು ಮನೆ ಒಳಗಿರ್ಬೇಕಾರೆ ಇನ್ಯಾವ ಕಾಕ ದೃಷ್ಟಿ ಬೀಳತ್ಯೆ? ನನ್ನ ಹೆಂಡತಿನ ಕಾಗೆ ಅಂತೆಲ್ಲ ಕರೆದು ಅವಮಾನಿಸಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲಕ್ಕೆ. ಯಾವ್ದಾದ್ರು ಬಾವಿಗೋಗಿ ಹಾರ್ಬಿಡ್ತೀಯಾ? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಧ್ವನಿ ಏರ್ಸಿ ಮಾತಾಡ್ತಾ ಇದೆಯಲ್ಲ. ಸ್ವಲ್ಪ ಹತ್ರ ಬಾ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಪರವಾಗಿಲ್ಲ, ಅಲ್ಲಿಂದನೇ ಹೇಳು. ಏಯ್ ಇರ್ಲಿ ಬಾರೋ ನನ್ನ ಮೊಮ್ಮಗನೇ. ಮನೆ ಹಿರಿಯಳು ಬೆಲೆನೇ ಇಲ್ಲ ಈ ಸರ್ತಿ. ಎಲ್ಲ ಹೀಗೆ ಕಾಲ ಕಳೀತಾ ಕಳೀತಾ ಮನುಷ್ಯರು ಬೆಲೆನೂ ಕಳೆದೋಗುತ್ತೆ. ಅಮ್ಮ, ಅಂಥದ್ದು ಏನಮ್ಮ ಮಾಡಿದ್ದೀವಿ ನಾವು? ಸಾಕಮ್ಮ, ಮೊದಲೇ ನೊಂದು ನಿಂತಿದ್ದೀವಿ, ಇನ್ನಷ್ಟು ನೋವು ಕೊಡಬೇಡಿ. ನನ್ನ ಮೊಮ್ಮಕ್ಕಳು ಬೀದಿಲಿ ಕೂತಿದ್ದಾರೆ ಕಣೆ, ದಿಕ್ಕು ದೆಸೆ ಇಲ್ದ ಹಾಗೆ. ಅದು ಆ ಸುಡು ಬಿಸಿಲಲ್ಲಿ ನನಗೆ ಹೊಟ್ಟೆ ಉರಿದು ಹೋಗುತ್ತೆ. ಜಗ್ಗ, ನನಗೋಸ್ಕರ, ನಿನ್ನನ್ನು ಹೆತ್ತು ಹೊತ್ತು ಸಾಕಿದ ಅಮ್ಮನಿಗೋಸ್ಕರ ಅವ್ರನ್ನ ಒಳಗೆ ಕರ್ಕೊ. ಅಮ್ಮ ನೋಡು, ನೀನು ಬೇಕಾದರೆ ಇಲ್ಲೇ ಇರು. ದಿನ ದೇವ್ರ ಸೇವೆ ಮಾಡೋ ಥರ ನಿನ್ನ ಸೇವೆ ಮಾಡ್ತೀನಿ. ಆದರೆ ಅವ್ರನ್ನ ಮಾತ್ರ ಮನೆ ಒಳಗಡೆ ಸೇರಿಸ್ಕೊಳ್ಳೋ ಪ್ರಸಂಗನೇ ಇಲ್ಲ. ಅಷ್ಟೇನಾ? ಅಷ್ಟೇ. ಹೌದಾ? ಹೌದು. ಜಗ್ಗ, ಈಗೇನು ನೀನು ಇವ್ರಿಗೆ ಮನೆ ಒಳಗೆ ಜಾಗ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಇದೇ ನಿನ್ನ ಕೊನೆ ಮಾತಾ? 1000 ಸಲ ಕೇಳಿದ್ರು ಇದೇ ನನ್ನ ಕೊನೆ ಮಾತು. ಇವ್ರ ಆಶ್ರಯ ಕೊಡ್ಲಿ ಅವ್ರ ಕತ್ತೆ ಬಾಲ ಕುದುರೆ ಜುಟ್ಟು ನಾನು ಕೊಡ್ತೀನಿ. ನಡೀರೋ, ಊರಿಗೆ ಹೋಗೋಣ. ಏ ವಿಷ್ಣು, ಒಂದೊಳ್ಳೆ AC ಕಾರ್ ಬುಕ್ ಮಾಡೋ, ಕೂಲಾಗಿ ಊರಿಗೆ ಹೋಗ್ತೀವಿ. ಅದ್ ಹೇಗ್ ನನ್ನ ಅನುಮತಿ ಇಲ್ದೆ ನನ್ನ ಗಂಡನ್ ಕರ್ಕೊಂಡು ಹೋಗ್ತೀರಾ? ಇವ್ ನಿನ್ ಗಂಡ ಅಂತ ನೀನ್ ಹೇಳ್ಕೋಬೇಕಷ್ಟೇ. ಪ್ರಪಂಚ ಇದನ್ನ ಒಪ್ಪಲ್ಲ. ಪ್ರಪಂಚದ ಬಗ್ಗೆ ನಾನ್ ಕೇರ್ ಮಾಡಲ್ಲ. ಇವಳು ಈಗ್ಲೂ ಇವಳನ್ನ ಬಿಟ್ಟು ಬರ್ತೀನಿ ಅಂದ್ರೆ ಈ ಮನೇಲಿ ಜಾಗ ಇದೆ, ಇಲ್ಲ ಅಂದ್ರೆ ಕಣ್ಣೆದ್ರಿಗೆ ಬಿದ್ದಿರ್ಲಿ.
ಅದನ್ನ ಬಿಟ್ಟು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ನಾನು ರಣ್ ಚಂಡಿ ಆಗ್ಬೇಕಾಗತ್ತೆ. ಹೋಗ್ಯಲ್ಲ, ನಿನ್ನಂತ 100 ರಣಚಂಡಿರನ್ನ ನನ್ನ ಕಾಲ್ ಕೆಳಗೆ ಹಾಕೊಂಡು ಚೆಂಡಾಡಿದೆ ನಾನು ಈ ವಯಸ್ಸಿಗೆ ಬಂದಿರೋದು. ಏನೋ ಹೋಗ್ಲಿ ಪಾಪ, ಮಗು ನೋವ್ನಲ್ಲಿದೆ ಅಂತ ನಾನು ಸುಮ್ಮನೆ ಇದ್ರೆ ನೀನು ಅದನ್ನೇ ಅಡ್ವಾಂಟೇಜ್ ತಕೊಂಡು ನನ್ನ ಮೇಲೆ ದೌಲತ್ ಮಾಡಕ್ ಬರ್ತೀಯಾ? ಒಂದೇ ಒಂದು ಬಿಗದ ಅಂದ್ರೆ ಬೆನ್ನು ಮುಡೆ ಮುರಿದು ಮೇಲೆ ಕೇಳಕ್ಕಾಗಂಗ್ ಬಿದ್ಕೊಂಡಿರ್ತೀಯ. ಓದಿರಮ್ಮ ಓದಿರಿ, ಬೆನ್ ಮೂಳೆನ್ ಯಾಕೆ ಮುರಿತೀರಾ? ಕುತ್ತಿಗೆ ಮೂಳೆನ ಮುರಿದ್ಬಿಟ್ಟು ಸಾಯಿಸ್ಬಿಡಿ ನನ್ನ ಮಗಳನ್ನ. ಅದಕ್ಕೆ ತಾನೇ ಅವಳನ್ನ ಹೆತ್ತು ನಿಮ್ಮನೆ ಸಂಬಂಧ ಬೆಳೆಸಿ ಬೀದಿ ನಿಂತಿರೋದು ನಾವು. ಅಮ್ಮ, ಅವಳು ಮಾತ್ರ ಅಲ್ಲ, ನಮ್ಮೆಲ್ಲರನ್ನು ಸೇರಿ ಚೆಂಡ ಆಡ್ಬಿಡಿ. ಮೂದೇವಿ, ನೋಡ್ದೇನೋ ಇವ್ರಂತವ್ರೆಲ್ಲ ನನಗೆ ವಾರ್ನಿಂಗ್ ಕೊಡೋ ಹಂಗೆ ಮಾಡ್ಬಿಟ್ಟಿಯಲ್ಲೋ. ನಾನೇನು ನೆಗೆದು ಬಿದ್ದು ಹೋಗಿದ್ನ? ನಿನಗೂ ವೇದಂಗೂ ಮಧ್ಯ ಸಮಸ್ಯೆ ಬಂದಾಗ ನನಗೆ ಒಂದು ಮಾತು ತಿಳಿಸಿದ್ರೆ ಇವತ್ತು ನಾನು ಈ ಕವಡೆ ಕಾಸಿ ಜನದ ಮುಂದೆ ತಲೆ ತಗ್ಗಿಸ್ಬೇಕಾಗಿರ್ಲಿಲ್ಲ, ಆಕಾಶ ಭೂಮಿ ನೋಡ್ತಾ ನಿಲ್ಬೇಕಾಗಿರ್ಲಿಲ್ಲ. ಚಿನ್ನದ ಮೇಲಿನ ಕೋಪಕ್ಕೆ ತಗಡಿನ ಜೊತೆ ತಗಲಾಕೊಂಡ್ಬಿಟ್ಟಿಲ್ಲೋ ಮೂದೇವಿ. ಯಾರ್ ಚಿನ್ನ ಯಾರ್ ತಗಡು? ಅದನ್ನ ನನ್ನ ಬಾಯಲ್ಲೇ ಕೇಳ್ಬೇಕಾ? ವೇದ ಚಿನ್ನ, ನೀನ್ ತಗಡು. ಹಾಗಿದ್ರೆ ಈ ಚಿನ್ನ ನಿಮ್ಮನೆಗೆ ಕರ್ಕೊಂಡೋಗಿ ನಾನು ನನ್ನ ಗಂಡನ ಜೊತೆ ಬಾಳ್ವೆ ಮಾಡ್ತೀನಿ. ಅಯ್ಯೋ ಕರ್ಮವೇ, ಇವಳಂತೂ ನಾಗವಲ್ಲಿಯಾಗಿ ಬದಲಾಗ್ಬಿಟ್ಟಿದ್ದಾಳೆ ಕಣೋ. ವಿಷ್ಣು, ಸರಿ ಲಕ್ಕಿ, ಈಗಲೇ ಮಾಡ್ತೀನಿ. ನಾನು ನನ್ನ ಗಂಡನ ಎಲ್ಲೂ ಹೋಗಕ್ ಬಿಡಲ್ಲ. ತಾಕತ್ತಿದ್ರೆ ತಡಿಯೇ ನೋಡೋಣ. ಲಕ್ಕಿ ಡಾರ್ಲಿಂಗ್, ನಾವೆಲ್ಲಿಂದ ಎಲ್ಲಿಗೂ ಬರಲ್ಲ. ನಮ್ಮ ಮಾವ ನಮಗೆ ಬೈಬೋದು, ಶಿಕ್ಷೆ ಕೊಡ್ಬೋದು, ಅದನ್ನು ನಾವು ಅವಮಾನ ಅಂತ ತಿಳ್ಕೊಳ್ಳಲ್ಲ. ನಮ್ಮಿಬ್ಬರದ್ದು ದೇವ್ರು ಮಾಡಿರೋ ಅನುಬಂಧ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಏ ವೇದ, ನಾನ್ ಮಾಡಿ ತೋರಿಸ್ತೀನಿ. ಮಾಡಿ ತೋರ್ಸಕ್ಕೆ ಹೋಗಿನಿ, ಇವತ್ತು ನೀನು ಈ ಅವಸ್ಥೆಲಿರೋದು. ಇವಾಗಲಾದ್ರೂ ಸ್ವಲ್ಪ ಬುದ್ಧಿ ಕಲಿ, ಬ್ರೈಟ್ ಫ್ಯೂಚರ್ ಇದೆ ನಿನಗೆ. ಅವ್ರಿವ್ರ ಮಾತು ಕೇಳ್ಕೊಂಡು ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೋಬೇಡ. ಅವ್ರಿವ್ರ ಮಾತು ಅಂತ ನೀನ್ ನಮ್ಮನ್ ಚುಚ್ಚು ಮಾತಾಡ್ತಿದ್ಯಾ? ಹೌದು, ನಿಮ್ಮನ್ನೇ ಚುಚ್ಚು ಮಾತಾಡ್ತಿರೋದು. ಏನಿವಾಗ? ವೇದ, ಮಾತಿನ ಮೇಲೆ ನಿಗಾ ಇರಲಿ, ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ವಿಷ್ಣು, ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರೋ ಕೇಳು. ಲಕ್ಕಿ ಡಾರ್ಲಿಂಗ್, ಮಾವ ಮನ್ಸು ಬದಲಾಯಿಸಿ ನಮ್ಮನ್ನ ಮನೆ ಒಳಗಡೆ ಕರ್ಕೊಳ್ಳೋ ತನಕ ನಾವು ಇಲ್ಲೇ ಇದ್ದು ಕಾಯ್ತೀವಿ. ಅದು ಇವತ್ತಾದ್ರೂ ಸರಿನೇ, 1 ತಿಂಗಳಾದ್ರೂ ಸರಿನೇ, ನಾವು ಮನೆ ಬಿಟ್ಟು ಎಲ್ಲಿಗೂ ಬರಲ್ಲ. ಡಾರ್ಲಿಂಗ್, ಸಮಸ್ಯೆಗಳು ಎದುರ್ಕೊಂಡು ಓಡೋಗೋ ಹೇಡಿಗಳಲ್ಲ ಡಾರ್ಲಿಂಗ್. ನಾವು ಇಲ್ಲೇ ಇರ್ತೀವಿ, ಅಪ್ಪ ಕ್ಷಮಿಸೋವರೆಗೂ ಇಲ್ಲೇ ಕಾಯ್ತೀವಿ. ಅಮ್ಮ, ಮುಗೀತಾ? ಆಯ್ತಲ್ಲ, ಈಗ ಒಳಗೆ ಹೋಗೋಣವಾ?